ಒಂದಿಷ್ಟು ಅವ್ರ ಬಗ್ಗೆ ಒಂದಿಷ್ಟು ನಾವು ಇಂಥ ಸಮಯ ಸಿಗುವುದಿಲ್ಲ. ಒಂದಿಷ್ಟು ಕೂತು ಈ ಕಾರ್ಯಕ್ರಮದಲ್ಲಿ ತಾವು ಸಂಭ್ರಮಿಸಬೇಕನ್ನುವಂಥದ್ದು ನನ್ನ ಮನವಿ. ಹೀಗಾಗಿ ತಾರಾಬಾಯಿ ಮೇಡಮ್ ಅವರು ಒಂದು ಒಳ್ಳೆಯ ಸೇವೆಯನ್ನ ಸಲ್ಲಿಸಿ ಒಬ್ಬ ಶಿಕ್ಷಕಿಯಾಗಿ ಬಹುಶಃ ಯಾರಿಗೆ ಈ ಸ್ಥಾನ ಸಿಗುವುದಿಲ್ಲ, ಎಲ್ಲರಿಗೆ ಸಿಗುವುದಿಲ್ಲ ಶಿಕ್ಷಕ ಸ್ಥಾನ. ಒಬ್ಬ ಮಹಿಳೆಯಾಗಿ ಮಹಿಳೆ ಶಿಕ್ಷಕಿಯಾಗಿ ನೋಡಿ ಇಷ್ಟು ಜನ ಇದ್ದಾರೆ ಇದರೊಳಗೆ. ನಾವು ಬೆಳಗ್ಗೆ ಅಷ್ಟೇ ಶಿಕ್ಷಕಿಯರು ಶಿಕ್ಷಕರು ನಾವು ಕಾಣ್ತೀವಿ. ಆದ್ರೆ ಆ ಸ್ಥಾನವನ್ನು ಸಿಕ್ಕಾರಲ್ಲ ಮೇಡಮ್ ಅವರು. ಮತ್ತು ಬಡತನದ ಪರಿಸ್ಥಿತಿಯಲ್ಲಿ ಅವರ ಮನೆತನ ನಾನು ಕೇಳಿದೆ. ಅವರ ಮನೆತನ ಬಡತನದ ಪರಿಸ್ಥಿತಿ. ಅವರ ಮನೆಯವರು ಜೈಲರಾಗಿದ್ದರು, ಮನೆಯವರು ಜೈಲರಾಗಿದ್ದರು, ಅಧಿಕಾರಿಗಳಾಗಿದ್ದರು, ನಿವೃತ್ತಿ ಆಗಿದ್ದರು. ಕೊರೋನಾ ಟೈಮಲ್ಲಿ ಅವರನ್ನು ನಾವು ಕಳ್ಕೊಂಡಿದ್ವಿ. ಆದರೆ ಈ ಅಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಎದೆಯುತ್ತದೆ. ತನ್ನ ಪತಿಯ ಏನ್ ಜವಾಬ್ದಾರಿ ಇದೆ, ಈ ಕುಟುಂಬದ ಜವಾಬ್ದಾರಿ, ಅದು ತಾಯಿಯ ಮತ್ತು ತಂದೆಯ ಸ್ಥಾನದಲ್ಲಿ ನಿಂತು ಆ ಮೂವರು ಮಕ್ಕಳನ್ನ, ಇಬ್ಬರು ಮಕ್ಕಳಿಗೆ ಗಂಡಸು ಮಕ್ಕಳು, ಒಬ್ಬ ಹೆಣ್ಣುಮಗಳಿರು, ಈ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಅವರು. ಆ ಮಕ್ಕಳು ಸಹಿತ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಜೋರಾಗಿ ಚಪ್ಪಾಳೆ. ಸಂಸ್ಕಾರ ಬಹಳ ದೊಡ್ಡದಿದೆ. ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಶಿಕ್ಷಕರಿಗೆ ಬಹಳ ಇದೆ. ನಾವೆಲ್ಲ ಏನಂತಂದ್ರೆ ಬರೇ ಪಾಠ ಮಾಡ್ಕೊಂತ ಸೇವೆ ಸಲ್ಲಿಸೋಕೆ ನಮ್ಮ ಇದರೊಳಗೆ ಹೋಗ್ತೇವೆ. ಆದ್ರೆ ಮಕ್ಕಳಿಗೆ ಮಕ್ಕಳು ಬರೇ ಪಾಠ ಮಾಡ್ಕೊತ ಹೋಗಲ್ಲ, ತನ್ನ ಮಕ್ಕಳಿಗೂ ಸಹಿತ ಉತ್ತಮ ಸಂಸ್ಕಾರವನ್ನು ಕೊಡುವಂಥದ್ದು ಕೆಲಸವನ್ನ, ಅದು ಸಹಿತ ಮನೆಯನ್ನ ಸಹಿತ ಒಳ್ಳೆಯ ನಿಟ್ಟಿನಲ್ಲಿ ಮನೆತನದ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಮತ್ತು ಈ ನೆಲದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುವುದು ಯಾದಗಿರಿಯಲ್ಲಿ ಸಹಿತ ಅಲ್ಲೆಲ್ಲ ಕ್ಲಸ್ಟರ್ನಲ್ಲೆಲ್ಲ ನಮ್ಮ ಸ್ನೇಹಿತರಿದ್ದಾರೆ. ಅವ್ರು ಹೇಳ್ತಾರೆ ತಾರಾಬಾಯಿ ಮೇಡಮ್ ಅವರು ಬಹಳ ಒಳ್ಳೆಯ ಶಿಕ್ಷಕಿ ಇದ್ದಾರೆ, ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾರೆ. ಮತ್ತು ಅವರು ಯಾವ ಪ್ರಶಸ್ತಿ ಹಿಂದೆ ಹೋಗಿಲ್ಲ ಅಂತ ಜೋರಾಗಿ ಚಪ್ಪಾಳೆ. ಯಾವ ಪ್ರಶಸ್ತಿ ಹಿಂದೆ ಹೋಗಿಲ್ಲ, ಇದು ನಾನು ಕೇಳ್ಪಟ್ಟೆ. ನಮಗೊಂದು ಯಾವ್ದೊಂದು ಪ್ರಶಸ್ತಿ ಸಿಕ್ತಂದ್ರೆ ನಮ್ಗೆ ಬಹು ಬರ್ತ. ಆದ್ರೆ ಈ ಪ್ರಶಸ್ತಿ ಹುಡ್ಕೊಂಡು ಬಂದ್ರು ನನಗೆ ಯಾವ ಪ್ರಶಸ್ತಿ ಬೇಡ ಅಂತಂದ್ರು. ಅಂದ್ರೆ ನೋಡಿ, ಪ್ರಶಸ್ತಿಗೆ ಹಿಂದೋಗೋಕ್ಕಿಂತ ಪ್ರಶಸ್ತಿ ಏನಂದ್ರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ, ತನ್ನ ಶಾಲೆ, ತನ್ನ ಕರ್ತವ್ಯ, ಪ್ರಾಮಾಣಿಕತೆ ಮಾಡಿದಾಗ ಅದಕ್ಕಿಂತಲೂ ದೊಡ್ಡ ಪ್ರಶಸ್ತಿ ಯಾವುದೂ ಇಲ್ಲ ಅನ್ನುವಂತ ನಂಬಿಕೊಂಡು ಬದುಕಿದಂತವರು ನಮ್ಮ ತಾರಾಬಾಯಿ ಮೇಡಮ್ ಅವರು. ಅಂತ ಆದರ್ಶ ಶಿಕ್ಷಕಿ ಇವತ್ತು ನಮ್ಮ ತಾಲೂಕಿನಲ್ಲಿ, ಅದು ಸರ್ಕಾರಿ ನೌಕರ ಭವನದಲ್ಲಿ ಇಂಥ ಸಂಭ್ರಮದ ಏನು ನಾವು ಸಂಭ್ರಮ ಪಡಬಹುದು. ಆದ್ರೆ ಶಿಕ್ಷಣ ಇಲಾಖೆಗೆ ಒಂದು ಹಾನಿ ಆಯಿತು. ಏನಂದ್ರೆ ಒಬ್ಬ ಶಿಕ್ಷಕಿಯನ್ನ ಕಳ್ಕೊಂಡೇವು ನಾವು. ಆದ್ರೆ ಇದು ನಡೀತದೆ ಜೀವನ ಪರ್ಯಂತ. ಒಬ್ಬರನ್ನ ನಿವೃತ್ತಿ ಆಗುವುದರಿಂದ ಹೊಸ ಪೀಳಿಗೆ ಬರ್ತದೆ. ಈ ಹೊಸ ಪೀಳಿಗೆ ಬಂದು ಮತ್ತೆ ಈ ಶಿಕ್ಷಣ ಸಂಸ್ಥೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂತ ಕೆಲಸ ಮುನ್ನಡೀತು. ಆದ್ರೆ ತನ್ನ ಸೇವಾ ಅವಧಿಯಲ್ಲಿ ಏನು ಮಾಡಿದಿರಿ ಅನ್ನುವಂಥದ್ದು ಬಹಳ ದೊಡ್ಡದಿದೆ. ಏನು ಮಾಡ್ತಾ ಇದೆ ಅನ್ನುವಂಥದ್ದು ಬಹಳ ದೊಡ್ಡದಿದೆ. ಅವರು ಶಾಲೆ ನೋಡ್ರಿ ಡಬಲ್ ಪ್ರಮೋಷನ್ ಸಿಕ್ಕದಂತ. ನನಗೆ ಯಾವಾಗ ಸಿಕ್ಕಿಲ್ಲ ತಾರಾಬಾಯಿ ಮೇಡಮ್ ಅವರೇ, ನನಗೆ ಸಿಂಗಲ್ ಪ್ರಮೋಷನ್ ಸಿಕ್ಕಲ್ಲ. ಜೋರಾಗಿ ಚಪ್ಪಾಳೆ ಕಟ್ಟವರಿಗೆ ಡಬಲ್ ಪ್ರಮೋಷನ್ ಸಿಕ್ಕಾಗಿ ಅಲ್ಲಿ ಕೊನೆಗೆ ಡಬಲ್ ಪ್ರಮೋಷನ್ ತಗೊಂಡು ಒಂದ್ 8 ದಿನ ಡ್ಯೂಟಿ ಮಾಡ್ಯಾರಂತ ಸೀದಾ ಮನೆಗೆ ಬಂದ್ಬಿಟ್ರು, ನಿವೃತ್ತಿ ಆಗಿ. ಇದು ಭಾಗ್ಯ ಯಾರಿಗೆ ಸಿಗೋದಿಲ್ಲ. ನಮ್ಮ ಸರ್ವಿಸ್ ಮುಗಿತು, 25 ವರ್ಷ ಆಯ್ತು. ಮಾತ್ರ ಒಂದು 5-6 ದಿವಸ ಆಯ್ತು, 5-6 ದಿವಸ 15-20 ದಿವಸ ಆಯ್ತು. ನಾವು ಪ್ರಮೋಷನ್ ಈಗ ಸಿಗ್ತದೆ 28 ವರ್ಷ ಬಳಕೆ. ಆದ್ರೆ ಇವರಿಗೆ ಸಿಂಗಲ್ ಪ್ರಮೋಷನ್, ಡಬಲ್ ಪ್ರಮೋಷನ್ ಮತ್ತ ನಿವೃತ್ತಿಯನ್ನ ಕೊಡಬಹುದು. ಎಲ್ಲಾ ಸ್ಕೇಲ್ಗಳನ್ನ 7ನೇ ವೇತನವನ್ನೇ ಕೊಡೋದು. 7ನೇ ವೇತನವನ್ನ ಕೊಡೋದು. ರೊಕ್ಕ ಬಹಳ ತಗೊಳ್ಳಿ, ಕೈಯೊಳಗೆಲ್ಲ ಹಾಕೊಂಡ್ರಲ್ಲ ನೀವೆಲ್ಲ. ಹೆಣ್ಮಕ್ಳಿಗೆ ಒಬ್ಬರು ಪಾಟ್ಲಿ ನೋಡಿದ್ರೆ, ಬಂಗಾರ ಒಡವೆ ನೋಡಿದ್ರೆ ಬಹಳ ಮಂದಿಗೆ ಸ್ವಲ್ಪ ಇದು ಅನಿಸ್ತಾವ, ಬಹಳ ಹಸಿರ್ಬೇಕಂತ. ಅವರು ಪ್ರಾಮಾಣಿಕವಾಗಿ ಪಗಾರದಿಂದ ತಗೊಂಡಿರಂತ ಅವೆಲ್ಲ ಪಗಾರದಿಂದ ಉಳಿಸಿ. ಈಗ ಹೆಣ್ಮಕ್ಳು ಗೃಹಿಣಿಯರು ಇರ್ಬೋದು, ಮನೆ ಒಳಗೆ ಯಾರು ಮನೆ ಕೆಲಸ ಮನೆಗೆ ಬಂದು ಗೃಹಿಣಿ ಇದ್ದವರು, ಬ್ಯೂಟಿ ಎಲ್ಲರು ಅವರ ಸಂದರ್ಭದಾಗ, ಆಮೇಲೆ ಡಿಜೆಲ್ಗಳಾಗ ಇಟ್ಟು ಹಿಂದೆಲ್ಲ ಅಡಕೆಗಳಿಗೆ ಇರ್ತದೆ. ಹಾಗೆ ಇಟ್ಟು ಜಮಾ ಮಾಡ್ಕೊಂಡು ಇವರು ಈ ತಾಯಿ ಒಂದಿಷ್ಟೇನು ಉಳಿಯಪ್ಪ ಅಂತ ಮುಂದ ಸಸಿಗಳು ಬರ್ತಾರೆ. ಮುಂದ
ಸಸಿದರಿಗೆಲ್ಲ ಕೊಟ್ಬಿಟ್ರಲ್ಲ ಈಗ ಅದ್ರ ನೀವು ಜೀವನ ಕೊಡಬೇಡಿ. ಯಾಕಂದ್ರೆ ಕೊಟ್ಟರು ಸಸಿದ ಪೂರ್ತಿ ಏನ್ ಮಾಡ್ತಾರ ಅವ್ರು ಇಡೋದಿಲ್ಲ. ಅದಕ್ಕಾಗಿ ನೀವು ಭದ್ರವಾಗಿ ಚಾವಿ ನಿವೃತ್ತಿ ಆಗೋಣ. ಚಾವಿ ಒಮ್ಮೆ ಸಸಿ ಕೊಡಬೇಡಿ. ಸಸಿಗೆ ಸಂಸ್ಕಾರ ಕೊಟ್ಟು ಅಕ್ಕಿ ಹೆಂಗ್ ಖರ್ಚು ಮಾಡ್ತಾಳ, ಮಗ ಹೆಂಗ್ ಖರ್ಚು ಮಾಡ್ತಾರ, ಅವೆಲ್ಲ ನೋಡಿ ಓಹೋ ಇದು ಈ ಮಗು ಚೆನ್ನಾಗಿದೆ, ಈ ಸಸಿ ಚೆನ್ನಾಗಿದೆ ಅಂತ ಖಾತ್ರಿ ಆದ ಬಳಿಕ ನಿಮ್ಮ ಚಾವಿ, ನಿಮ್ಮ ಮನೆ ಚಾವಿ, ನಿಜವಾದ ಚಾವಿ ಅವ್ರಿಗೆ. ಹಿಂಗಾಗಿ ಈಗ ನಮ್ಗೇನಾಗ್ತಂದ್ರೆ ಶಿಕ್ಷಕರಾದವರು ಎಲ್ಲ ಪೆನ್ಷನ್ ಎಲ್ಲ ಖರ್ಚಾಗ್ಬಿಟ್ಟು ಪೆನ್ಷನ್ ರೊಕ್ಕ ಇಲ್ಲ 15-20 ಲಕ್ಷ ಒಮ್ಮೆಲೆ ಬರ್ತಾವ, ಕೆಂಪು ಮಕ್ಕಳಿಗೆ. ಅವೆಲ್ಲ ನಂದೇನಪ್ಪ ನಿವೃತ್ತಿ ಪಟ್ಬಿಟ್ರೆ ಮುಂದೆ ದವಾಖಾನೆ ಬರ್ತಾವ. ಮುಂದ ಏನೋ ಬರಲಾರ ಕೆಲವರಿಂದ ನಮ್ಮ ದೈವ ಚಲೋ ಬಂದ್ರೆ 70-100 ವರ್ಷ ಬರುತ್ತೇನೆ. ಯಾಕಂದ್ರೆ ಯೋಗ ಮಾಡ್ತೀರ ಅಂತ ಕೇಳಿದ ಯೋಗ ಕುಟುಂಬ ನಾನ್ ನಂಬಿದವ್ರಿ ನೀರು ನಂಬಿದವ್ರು ಹೆಂಗ್ ಯೋಗ ಮಾಡ್ತಾರ ಅಂತ ಅನ್ಕೊಳ್ಳೋಣ. ಆದ್ರೆ ದಪ್ಪ ಸ್ವಲ್ಪ ಅದಕ್ಕೇನು ಸಂಬಂಧ ಇಲ್ಲ. ಆದ್ರೆ ಅಷ್ಟು ತಪ್ಪಿಲ್ಲ. ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಂಡು ಹೋಗ್ಯಾರ. ಆಗ್ಲೇ ಪ್ರತಿ ಮೇಡಮ್ ಹೇಳ್ತಿದ್ರು ಈಗ ಏನಾದ್ರೂ ಜಾಯಿನ್ ಆಗಿರೋರು ಈಗ ಸೇವೆ ಬರ್ತಾರೆ ಮೇಡಮ್ ನಿವೃತ್ತಿ ಮದುವೆ ವಾರ್ಷಿಕೋತ್ಸವ ಅಂತ ಕೇಳಿಲ್ಲ. ಮದುವೆ ವಾರ್ಷಿಕೋತ್ಸವ ಸಲ ನನ್ನ ಸೇವಾ ನಿವೃತ್ತಿ, ನನ್ನ ಸೇವೆಯಿಂದ ಬಿಡುಗಡೆ ಆಗಿದ್ದೀನಿ. ಇವತ್ತು ನಮ್ಮ ನಿವೃತ್ತಿ ಆದರೆ ಅದಕ್ಕೆ ಈ ಕಾರ್ಯಕ್ರಮವನ್ನ ನನ್ನ ಸ್ವಂತ ಖರ್ಚಿನಲ್ಲಿ ಈ ಕಾರ್ಯಕ್ರಮ ನೋಡಿ ಕೆಲವರು ಬಹಳ ಟೀಚರ್ಸ್ ಬಹಳ ಹುಷಾರಿರ್ತಾರೆ. ಖರ್ಚೆ ಮಾಡ್ಕೊಂಡ್ರೆ ಅವರಿಗೆ ಊಟ ಕೊಡಬೇಕು, ಹೊರನವರಿಗೆ ಕರೆಸಬೇಕು, ಬಂಧುಗಳಿಗೆ ಕರೆಸಬೇಕು, ಬೀಗರಿಗೆ ಕರೆಸಬೇಕು, ಅವರಿಗೆ ಕೊಟ್ಟರ ಅಂತಂತಾರೆ ಕೆಲವು. ಆದ್ರೆ ಹಂಗೆ ಶಾಲೆಗಳಿಗೆ ಶಾಲೆ ಹಚ್ಕೊಂಡು ಹೋಗ್ತಾರ ಒಂದೇ ಕೆಲವರಿಗೆ. ಆದ್ರೆ ಈ ಮೇಡಮ್ ಅವರು ಯಾದಗಿರಿ ಶಾಲೆಗಳಿಗೆ ಸನ್ಮಾನ ಮಾಡಿಕೊಂಡು ಇಲ್ಲಿ ಸಹಿತ ತನ್ನ ಸ್ವಂತ ಖರ್ಚಿನಲ್ಲಿ ಸಂಭ್ರಮಿಸುವುದಲ್ಲ, ಎಲ್ಲರಿಗೆ ಕರೆಸಿ ನಾನು ನಿವೃತ್ತಿಯಾಗಿದ್ದೇನೆ, ನನಗೆ ತೃಪ್ತಿ ಇದೆ, ನನ್ನ ಜೀವನದಲ್ಲಿ ತೃಪ್ತಿ ಇದೆ, ಮಕ್ಕಳು ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ, ಈ ಎಲ್ಲರಿಗೆ ತಿಳಿಸಬೇಕು, ತಾಲೂಕಿನ ಜನತೆಗೆ ತಿಳಿಸಬೇಕು ಅಂತ ಆ ಭಾವನೆಯಿಂದ, ಪ್ರೀತಿಯಿಂದ, ಖುಷಿಯಿಂದ ಸ್ವೀಟ್ ಕೊಡೋದು, ಊಟ ಕೊಡೋದಲ್ಲ. ಬಹುಶಃ ಆದರ್ಶ ಶಿಕ್ಷಕಿಗೆ ಮಾತ್ರ ಸಾಧ್ಯ. ಎಲ್ಲರಿಗೆ ಸೇವೆಯನ್ನು ಎಲ್ಲರೂ ಮಾಡಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಸ್ವಲ್ಪ ವಿಷಯ 10,000 ಖರ್ಚು ಅಂದ್ರೆ ಅವೇ 10,000 ಕೊಡಿದ್ರೆ ಸಾಕನ್ನ ಮಂದಿನೇ ಮಾಡ್ಬಿಟ್ಟಿದ್ದೇವೆ. ಅವೇ 10,000 ಕೊಡಿದ್ರೆ ಎದಕ್ಕೆ ಹಾಕಬೇಕು ಅಂತೇವಿ. ಅದ್ರ 10-20,000 ಖರ್ಚು ಮಾಡಿ ಎಷ್ಟಾಗಿರ್ಬೇಕು ಗೊತ್ತಿಲ್ಲ, ಹೆಚ್ಚಾಗಿರ್ಬೇಕು. ಅದಕ್ಕೆ ಎಲ್ಲ ಖರ್ಚು ಮಾಡಿ ಮೇಡಮ್